ನಾನೇ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ನನಗೂ ದರ್ಶನ್ ಸರ್ಗೆ ಇರೋ ಪರಿಚಯ ಅನ್ನೋದು ಒಂದು ಫಿಲ್ಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಕಥೆ ಹೇಳಿದ್ದೀನಿ, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಜೊತೆಯಲ್ಲಿ ಗೆದ್ದಿದ್ದಾರೆ. ಆ್ಯಂಡ್ ಒಂದು 90 days ಶೂಟಿಂಗ್ ಅಲ್ಲಿ ನನ್ನ ಹತ್ರ ಅವರು ಯಾವಾಗಲೂ ಕುಮಾರ್ ಅವರೇ ಓಕೆನಾ ಅನ್ನೋ ಒಂದು ಮರ್ಯಾದೆಯಾಗಿ ಒಂದು ಪದ ಬಿಟ್ಟು ಬೇರೆ ಏನೋ ಹೇಳಿಲ್ಲ ಕೇಳಿಲ್ಲ. ಆಕ್ಟಿಂಗ್ ಆಮೇಲೆ ಕಲಿಯೋಣ, ಫಸ್ಟ್ ಮರ್ಯಾದೆ ಕಲಿಬೇಕು ಜನ ಅಂತ ಅವರು ಸನ್ನಿಗೆ ಅಷ್ಟು ಮರ್ಯಾದೆ ಕೊಟ್ಟಿರೋ ವ್ಯಕ್ತಿ. ಅವರು ಹೆಂಡತಿ ಕೂಡ ಜೊತೆಯಲ್ಲಿ ಅವರು ಇದ್ರು. ಇಲ್ಲ ಸರ್, ಯಾಕೆ ನನ್ಗೋಸ್ಕರ ಸೆಟ್ ಕಾಯ್ಬೇಕಾ, ಅವರು ಹಿಂಗ್ ಮಾಡಿದ್ದಾರೆ ಅನ್ನೋದು ನಾನು ನಂಬ್ತಾ ಇಲ್ಲ ಸರ್. ಬಂದು ಸೆಟ್ ಒಳಗಡೆ ಬಂದ್ಬಿಟ್ರೆ ಆಮೇಲೆ ನಾನು ಬ್ರೇಕ್ ಅಂತ ಹೇಳೋ ತನಕ ಅವರು ಮತ್ತೆ ವಾಪಸ್ ಕ್ಯಾರವಾನ್ಗೆ ಹೋಗೋ ಅಭ್ಯಾಸನೇ ಇಲ್ಲ ಅವ್ರಿಗೆ. ನಾನು ದರ್ಶನ್ ಸರ್ ಇಟ್ಕೊಂಡು ಒಂದು ಫಿಲಮ್ ಯಜಮಾನ ಅನ್ನೋ ಫಿಲಮ್ ಡೈರೆಕ್ಷನ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಸುಮಾರು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ನನ್ನ ಹತ್ರ, ದರ್ಶನ್ ಸರ್ ಬಗ್ಗೆ ಏನಾದರೂ ಹೇಳಿ ಸರ್ ಅಂತ. ನನ್ನ ಬಾಲಿಗೆ ನಾನು ನೋಡಿರೋ ದರ್ಶನ್ ಸರ್ ಈಸ್ ವೆರಿ ಹಾನೆಸ್ಟ್, ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಜೆಂಟಲ್ಮ್ಯಾನ್. ಅವರ ಬಗ್ಗೆ ಹೇಳೋಕ್ಕೆ ಅಂತ ನನಗೆ ಪಾಸಿಟಿವ್ ಆಗಿ ಹೇಳೋಕ್ಕೆ ಸುಮಾರು ರೀಸನ್ಸ್ಗಳಿದೆ. ಸೊ ಅವ್ರ ಬಗ್ಗೆ ಯೋಚನೆ ಮಾಡುವಾಗಲ ಯಾವಾಗಲೂ ಒಂದು ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ಅಂತಾನೆ ಮೈಂಡಲ್ಲಿ ಇರೋದು. ಅವ್ರಿಗೆ ಕತೆ ಹೇಳೋವಾಗ ಮತ್ತು ಒಂದು ಶೂಟಿಂಗ್ ಟೈಮ್ ಆಗಲಿ, ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆಗಲಿ, ಸೊ ಎಲ್ರಿಗೂ ಮರ್ಯಾದೆ ಕೊಡೋ ಒಂದು ಒಳ್ಳೆ ಮನುಷ್ಯ ಅವರು. ಸೊ ನನ್ನ ಹತ್ರ ನನಗೂ ಅವ್ರಿಗೂ ಇರೋ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ಯಾವಾಗಲೂ ಕುಮಾರ್ ಅವರೇ ಇದು ಓಕೆನಾ, ಇದು ಬಿಟ್ಟು ಬೇರೆ ಏನು ಯಾವ ಥರ ಮಾತುಗಳು ನಮ್ಮ ಹತ್ರ ಅವರು ಮಾತಾಡಿಲ್ಲ. ಸೊ ತುಂಬ ಹಂಬಲಾಗಿ ಅವರು ಮಾತಾಡೋದು. ಸೊ ಸೆಟ್ಟಲ್ಲಿ ಶೂಟಿಂಗ್ ಟೈಮಲ್ಲಿ ಸೊ ಒಂದು ಟೈಮ್ ಅಲ್ಲಿ ಕ್ಯಾರವಾನ್ ಬಂದು ಸೆಟ್ ಒಳಗಡೆ ಬಂದುಬಿಟ್ರೆ ಆಮೇಲೆ ನಾನು ಬ್ರೇಕ್ ಅಂತ ಹೇಳೋ ತನಕ ಅವರು ಮತ್ತೆ ವಾಪಸ್ ಕ್ಯಾರವಾನ್ಗೆ ಹೋಗೋ ಅಭ್ಯಾಸನೇ ಇಲ್ಲ ಅವ್ರಿಗೆ. ಸೊ ಅಷ್ಟು ಕೆಲಸಕ್ಕೆ ಮರ್ಯಾದೆ ಕೊಡೋ ಒಂದು 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 ಮನುಷ್ಯ ಅವರು. ದೆನ್ ಮತ್ತು ಕೆಲಸ ಅಲ್ಲಿ ಕೆಲವು ಟೈಮ್ ನಾವು ಒಂದು 5:45 6 o'clock ತನಕ ಕೆಲಸ ಹೋಗುತ್ತೆ. ಒಂದು 2-3 ಶಾರ್ಟ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಸರ್ ನಾಳೆ ಮಾಡೋಣ ಸರ್ 6 o'clock ಆಗೋಗುತ್ತೆ ಅಂದ್ಬಿಟ್ರೆ, ಸರ್ ನನಗೋಸ್ಕರ ಯಾಕೆ ಈ ಸೆಟ್ಟು ಮತ್ತು ಎಲ್ಲರೂ ಕಾಯಬೇಕು, ಪರವಾಗಿಲ್ಲ ಸರ್ ನಾನು ವೆಯ್ಟ್ ಮಾಡಿ ಫಿನಿಷ್ ಮಾಡಿ ಕೊಟ್ಟು ಹೋಗ್ತೀನಿ ಸರ್ ಅಂತ ಕೇಳಿ ಫಿನಿಷ್ ಮಾಡಿ ಕೊಟ್ಟು ಹೋಗೋ ಒಂದು ಹೀರೋ ಅವರು. ಪ್ರೊಡ್ಯೂಸರ್ಸ್ ಬಗ್ಗೆ, ಫ್ಯಾನ್ಸ್ ಬಗ್ಗೆ ಅವ್ರಿಗೆ ಭಾಳ ಪ್ರೀತಿ. ನಾವು ಎಲ್ಲಿ ಶೂಟಿಂಗ್ ಹೋದ್ರೂ, ಮೈಸೂರಾಗಲಿ ಯಾವ ಕಡೆ ಶೂಟಿಂಗ್ ಹೋದ್ರೂ 1000 ಲೆಕ್ಕದಲ್ಲಿ ಫ್ಯಾನ್ಸ್ ಬರ್ತಾರೆ. ನಮಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಚೂರು ತೊಂದರೆ ಆಗೋ ಟೈಮಲ್ಲಿ ಮೈಕ್ ಅವರೇ ಇಟ್ಕೊಂಡು ಎಲ್ರಿಗೂ ಒಂದು ಮಾತು ಹೇಳ್ತಾರೆ, ದಯವಿಟ್ಟು ಆಚೆ ಹೋಗಿ 6:50 6:10 6:30 ನಾನು ಅಲ್ಲಿ ಬರ್ತೀನಿ, ಅಲ್ಲಿ ಎಲ್ಲರೂ ಕಾಯಿರಿ ಅಂತ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಫೀಲ್ಡಿಂದ ಆಚೆ ಕಳಿಸಿ ನಮಗೆ ಕೆಲಸ ಫಿನಿಷ್ ಮಾಡಿ ಕೊಟ್ಟು ಅಲ್ಲಿಂದ ಅವ್ರ ಕಡೆ ಹೋಗಿ 1 hour ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಬ್ಬೊಬ್ಬರಿಗೂ ಸೆಲ್ಫಿ ಆಗಲಿ, ಮಾತಾಡೋದಾಗಲಿ, ಆ ಥರ ಫ್ಯಾನ್ಸ್ನ ನಾವು ಏನೋ ಒಂದು ನಮಗೆ ಕೋಪ ಬರುತ್ತೆ, ಅಯ್ಯೋ ಕೆಲಸ ಆಗಿಲ್ವಲ್ಲ ಅಂತ. ಅವರು ಆ ಥರ ಟೆಂಪೋ ಎಮೋಷನ್ ಆಗಲ್ಲ, ಆರಾಮಾಗಿ ಮಾತಾಡ್ತಾರೆ. ದಯವಿಟ್ಟು ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಅವ್ರ ಫ್ಯಾನ್ಸ್ನ ಕಾಯಿಸಿ ಕೆಲಸ ಫಿನಿಷ್ ಮಾಡಿ ಅವ್ರ ಜೊತೆ ಇತ್ತು. ಅವರು ನಾನು ಸುಮಾರು ಸಾರಿ ಇದೆಲ್ಲ ನೋಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಯಜಮಾನ ಫಿಲ್ಮ್ ನಾನು ಮಾಡೋವಾಗ ಅವ್ರ ಮಗ ಮೇಡಮ್ ಅವರು ಇದ್ದರು ಜೊತೆಯಲ್ಲಿ, ಅವರು ವೈಫ್ ಅವರು. ಸೊ ಅವ್ರ ಮಗ ಒಂದು ಸಾಂಗ್ ಸೀಕ್ವೆನ್ಸಲ್ಲಿ ಒಂದು ಆ್ಯಕ್ಟ್ ಮಾಡೋಕ್ಕೆ ಬಂದರು. ಆವಾಗ ನಾನು ಕ್ಯಾಮ್ರಾಯಿಂದ ಸ್ಟ್ರೈಟ್ ಫಾರ್ವರ್ಡ್ ಒಂದು ವಾಕಿಂಗ್ ಶಾಟು ಅಂತ ಒಂದು ಟ್ರಾಲಿ ಮಾಡ್ಕೊಂಡಿರೋವಾಗ ದೂರದಿಂದ ನೋಡ್ಬಿಟ್ರು ಅವ್ರ ಮಗ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡ್ಬಿಟ್ಟು ಬೇಗ ಬಂದು ಅವ್ರ ಮಗನ ಹತ್ರ ಹೇಳಿದ್ರು, ಗೊತ್ತಾ ಇವ್ರು ಯಾರಂತ? ಗೊತ್ತಪ್ಪ, ಇವರೇ ಡೈರೆಕ್ಟ್ರು, ಆಶೀರ್ವಾದ ತಗೊಂಡ್ಯಾ ಅಂದರು. ಅವನು ಸಣ್ಣ ಹುಡುಗ. ಸೊ ಇಲ್ಲಪ್ಪ ಅಂತ, ಕಾಲಲ್ಲಿ ಬೀಳೋ ಅಂತ ಸಾಷ್ಟಾಂಗವಾಗಿ ನನ್ನ ಕಾಲಲ್ಲಿ ಅವನ್ನ ಬೀಳಿಸಿ ಆಶೀರ್ವಾದ ಕೊಡಿ ಸರ್ ಅಂತ, ಆಶೀರ್ವಾದ ಮಾಡಿ ಸರ್ ಅಂತ ನನ್ನ ಹತ್ರ ಹೇಳಿದ್ರು. ಎಷ್ಟು ಒಳ್ಳೆ ಒಂದು ಮನುಷ್ಯ ಮತ್ತು ತಂದೆ ಅವರು ನೋಡಿ. ನನಗೆ ಯಾವಾಗಲೂ ಇದನ್ನ ಬಗ್ಗೆ ಯೋಚನೆ ಮಾಡುವಾಗ ಹಿಂಗಿರಬೇಕು ಒಂದು 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 ಮನುಷ್ಯ, ಒಂದು ತಂದೆ ಅನ್ನೋದು. ಆ್ಯಕ್ಟಿಂಗ್ ಆಮೇಲೆ ಕಲಿಯೋಣ ಸರ್, ಬಟ್ ಈ ಮರ್ಯಾದೆಲ್ಲ ಇಮಿಡಿಯೇಟ್ಲಿ ಕಲ್ತ್ಕೋಬೇಕಾ, ನಾವೇ ಕಲಿಸ್ಕೊಡ್ಬೇಕು ಅನ್ನೋದು ಅವರು ನನ್ನ ಹತ್ರ ಹೇಳಿರೋ ಒಂದು ಮಾತು. ದೆನ್ ಈಗ ಸದ್ಯಕ್ಕೆ ಏನೋ ಒಂದು ಆಗಿರೋದು ಅದೆಲ್ಲ ನಾನು ನಂಬಲ್ಲ ಸರ್. ನಾನು ನಂಬೋದೇ ಅಲ್ಲ, ಅವರು ಆ ಥರ ಮನುಷ್ಯನ ಅಲ್ಲ.
ಏನೋ ಆಗಿದೆ ಅಂದರೆ ಅದು 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 ಕಾನೂನಿದೆ, ಕಾಪ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, ನೋಡಲಿ ಅವರು ಏನು ನಿಜ ಅಂತ ನಮಗೆ ಗೊತ್ತಾಗಲಿ ಸರ್ ಫಸ್ಟು, ಆಮೇಲೆ ಮಾತಾಡೋಣ. ಅಲ್ಲಿ ತನಕ ನಾವು 100% ನಾನು ಆಗಲಿ ಅಂದರೆ ನಾನು ಮಾತ್ರ ಅಲ್ಲ ಸರ್, ಇಡೀ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡಿ ನಾನು ಹೇಳ್ತಾ ಇರೋದು. 100% ಎಲ್ಲರೂ ದರ್ಶನ್ ಸರ್ ಜೊತೆ ಇದ್ವಿ, ಅವ್ರ ಫ್ಯಾಮಿಲಿ ಜೊತೆ ಇದ್ವಿ. ನೋಡಿ ಎಷ್ಟು ಕಷ್ಟ ಆಗುತ್ತೆ ಎಲ್ರಿಗೂ. ಸರ್ ಎಲ್ಲರೂ ನಿಮ್ಮ ಜೊತೆ ಇದ್ವಿ ಸರ್, ನೀವು ಆಚೆ ಬರ್ತೀರಾ, ಮತ್ತೆ ಎಲ್ಲ ಒಳ್ಳೆ ಟೈಮ್ ವಾಪಸ್ ಬಂದೇ ಬರುತ್ತೆ ಸರ್. ಇದು ನನ್ನ ಹತ್ರ ಹೇಳಿರೋ ಪ್ರಶ್ನೆಗಳಿಗೆ ನನ್ನ ಆನ್ಸರ್ ಸರ್. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.